ರಾಜ್ಯ ಕುರ್ಚಿ ಕದನಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗಿ ಬಂದ ಬೆನ್ನಲ್ಲೇ ಇದೀಗ ಡಿಕೆ ಸುರೇಶ್ ತಾಳ್ಮೆ ಶಾಶ್ವತ ಅಲ್ಲ ಅನ್ನೋ ಹೇಳಿಕೆ ಕೊಟ್ಟಿರೋದು ಚರ್ಚೆಗೆ ಕಾರಣವಾಗಿದೆ. ಹಣೆ ಬರದಲ್ಲಿದ್ರೆ ಸಿಎಂ ಆಗ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಸುರೇಶ್. ಈ ತಿಂಗಳ ಅಂತ್ಯಕ್ಕೆ ಗೊಂದಲ ಬಗೆಹರಿಸುವುದಾಗಿ ಡಿಕೆ ಸುರೇಶ್ಗೆ ವೇಣುಗೋಪಾಲ್ ಭರವಸೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಭರವಸೆಯನ್ನ ಕೊಟ್ಟಿದ್ದಾರಂತೆ ವೇಣುಗೋಪಾಲ್. ಬಜೆಟ್ ಮಂಡನೆಗೆ ಸಿಎಂ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಇವತ್ತು ಸಭೆ ಕೂಡ ನಡೆಸಿದ್ದಾರೆ. ಹೈಕಮಾಂಡ್ ದೆಹಲಿ ಕರೆದ್ರೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಪೇಪರ್ನಲ್ಲೇ ಇರ್ತದೆ. ಗವರ್ನರ್ಸ್ ಅಡ್ರೆಸ್ ನರೇಗಾ ಬಗ್ಗೆ ಆಮೇಲೆ ಬಜೆಟ್ ಪ್ರಿಪರೇಷನ್ ಹೋಗ್ತಿದ್ವಿ. ರಾಜಕಾರಣದಲ್ಲಿದ್ಮೇಲೆ ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡ್ಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಸೊ ಡಿ.ಕೆ. ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲಾ ತರದ ನೋವುಗಳನ್ನ, ಕಷ್ಟವನ್ನ ಪಕ್ಷದ ಜೊತೆ ಪಕ್ಷ ನೋವನ್ನು ಮಾಡಿದ್ದಾರೆ, ಪಕ್ಷದಿಂದ ಅದನ್ನು ಪಡೆದೂ ಇದ್ದಾರೆ. ಇವ್ರು ಹೇಳಿದ್ರು ಈಗ ಅಧಿಕಾರ ಕೆಲವರು ಬಿಟ್ಕೊಡಲ್ಲ. ಏನು ನೀವು ಬಿಟ್ಕೊಟ್ಟಿಲ್ಲ, ನೀವು MP ಆಗಿ ಸೋತೋದ್ಮೇಲೆ ಯಾಕಪ್ಪ ಬೊಮ್ಮಲ್ಗೆ ಹೋದ್ರಿ? ಅಧಿಕಾರ ಬೇಕಾಗಿಲ್ಲ. ಎಲ್ಲರದ್ದು ಅದೇ ಪರಿಸ್ಥಿತಿ. ಬಟ್ ನಿಮ್ಮ ಕೇಸಲ್ಲಿ ಯಾರು ಏನು ಮಾತು ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ನಮಗಿರೋದು ಕರ್ನಾಟಕದಲ್ಲಿ ಏನು ಅಂದರೆ ಇವರಿಬ್ಬರ ಮಧ್ಯೆ ಇದೆಯಾ ಇಲ್ಲವಾ ಅನ್ನೋದನ್ನು ಹೇಳಿಬಿಟ್ಟು ಒಂದು ಇತ್ಯರ್ಥ ಮಾಡಿರಪ್ಪ ಅಂದ್ರೆ ಅದನ್ನು ಮಾಡದೇ ಇರೋಂತಹ ಕಚಡ ಹೈಕಮಾಂಡ್ ಇದೆಯಲ್ಲ, ಅದಕ್ಕೆ ಮೂತಿ ಜಜ್ಜಬೇಕು ಅಂತ ನನ್ನ ಆಸೆ. ಇನ್ನೂ ಕರ್ನಾಟಕನ ಜೀತದಾಳ ಥರ ನಡೆಸ್ಕೋತಿದಾರಲ್ಲ ಹೈಕಮಾಂಡ್ ಅವರು, 70s ಥರ. ಇನ್ನೂ ಬುದ್ಧಿ ಬಂದಿಲ್ವಲ್ಲ ಕಾಂಗ್ರೆಸ್ಗೆ, ಈ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನ್ನ ಆಸೆ. ಅಂದರೆ ನನ್ನ ಆಸೆ ಅಂದರೆ ರಾಜ್ಯದ ಜನರ ಆಸೆ ಆಗಬೇಕದು. ಈ ರಾಜ್ಯವನ್ನು ಜೀತದಂತೆ ನಡೆಸ್ಕೊಳ್ಳೋವಂಥ ಕಾಂಗ್ರೆಸ್ ವಿಚಾರದಲ್ಲಿ ಇರೋ ಒಂದು ಸರಿಯಾಗಿರೋ ಲಳಲಳ ರಾಜ್ಯವನ್ನು ಹೀಗೆ ನಡೆಸ್ಕೋತಾ ಇದ್ದೀರಲ್ಲ, ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ ಅಂತ ಹೈಕಮಾಂಡನ್ನು ಕೇಳೋನು ಯಾವನೂ ಇಲ್ವಾ? ಇಲ್ಲ. ಬಾಸ್ ಮುಂದೆ ಕೈ ಮಂಡಿ ಊರಿ ನಿಲ್ಲಬೇಕಲ್ಲ. ಹೌದು, ಪ್ರಶ್ನೆ ಮಾಡೋಕ್ಕಾಗಲ್ಲ. ಆಗಲ್ಲ. ಕಿಂಗ್ ಕ್ಯಾನ್ ಡೂ ನೋ ರಾಂಗ್, ಲಾಂಗ್ ಲೀವ್ ದ ಕಿಂಗ್. ಗ್ರೀನ್ಲ್ಯಾಂಡ್ ವಶಕ್ಕೆ ಟ್ರಂಪ್ ಅಣ್ಣಕ್ಕೆ ಫುಲ್ ಸಜ್ಜು ಮಾಡ್ಕೊತಾ ಇದ್ದಾರಂತೆ, ವಿಮಾನ ಎಲ್ಲ. ಅದಕ್ಕೆ ಯುರೋಪ್ ಅವರೇ ನಮ್ಮದು ಇದೆ ತಗೊಳ್ರಿ ನಮ್ದು, ಅವರು ಒಂದು ವಿಮಾನ ಎತ್ಕೊಂಡು ಹೊರಟಿದ್ದಾರಂತೆ. ಬಟ್ ಭಾಳ ಮೋಸ ಅಂತಂದರೆ ಯುರೋಪ್ನ ಬಹಳ ರಾಷ್ಟ್ರಗಳಲ್ಲಿರುವಂಥ ವಿಮಾನಗಳು, ಕೆಲವು ಒಂದೆರಡು ದೇಶಗಳನ್ನು ಬಿಟ್ಟರೆ ಎಲ್ಲ ಅಮೆರಿಕದ ಯುದ್ಧ ವಿಮಾನಗಳೇ ಅವು. ಎಲ್ಲ F-16ಗಳು, 14ಗಳು, 35ಗಳು, F-35ಗಳು, ಡ್ಯಾಶು ಟ್ರಾನ್ಸ್ಪೋರ್ಟ್ ವಿಮಾನಗಳು ಎಲ್ಲ ಅವೇ. ಏನೇ ಅವರು ನಾವು ಕಳಿಸ್ತೀವಿ ತಗೊಳ್ರಿ ವಿಮಾನಗಳನ್ನು ಅಷ್ಟೇ ಅಂದ್ಬಿಟ್ಟು ಅವರೂ ಡೆನ್ಮಾರ್ಕ್ ಅವರು ಗ್ರೀನ್ಲ್ಯಾಂಡ್ ಸಪೋರ್ಟಿಗೆ ಕಳಿಸಿದಾರಂತೆ. ಈ ಮಧ್ಯ ಈ ಟ್ರಂಪ್ ಅಣ್ಣ ಒಂಥರ ಇವರು ವರ್ಲ್ಡ್ ಕಿರಿಕ್ ಪಾರ್ಟಿ ಅಸೋಸಿಯೇಷನ್ ಅಧ್ಯಕ್ಷ ಇದ್ದಂಗೆ ಇದ್ದಾರಪ್ಪ. ನನಗೆ ಒಂದು ಬಾವುಟ ತಗೊಂಡು ಅದನ್ನು ನೆಟ್ಟಂಗೆ ಒಂದು ಫೋಟೋ ಮಾಡಿಬಿಟ್ಟು ಇದು ಅಮೇರಿಕದ ಪ್ರದೇಶ ಸ್ಥಾಪನೆ 2026 ಅಂತ ಹಾಕಿ ಒಂದು ಬಾವುಟ ಹಾಕಿ ನಿಂತಿಯಾರಂತೆ. ಫಸ್ಟ್ ಕ್ಲಾಸ್ ಕಿರಿಕ್ ಪಾರ್ಟಿ ಮಾತ್ರ. ಯಾವ ಥರ ಎಲ್ಲ ಅಬಾ ಏನೇ ನೀನು ನಿಜವಾಗ್ಲೂ ಪಾರ್ಟಿಯವರು ಎಲ್ಲಿಂದ ಕಲ್ತ್ಕೊಟ್ರು. ಇನ್ನು ಯುರೋಪ್ ರಾಷ್ಟ್ರಗಳು ಸಿಡಿದು ಬಿದ್ದಿದ್ದಾರೆ. ಏನು ಮಾಡ್ತಿರೋ ಮಾಡ್ಕೋಗ್ರಿ, ನಾವು ನೋಡೇ ಬಿಡ್ತೀವಿ ಸರಿ ಅಂತ. ಎಲ್ಲಿಗೆ ಹೋಗುತ್ತೋ ಏನೋ. ಮ್ಯಾಕ್ರೋನ್ ಫ್ರಾನ್ಸ್ನ ಅಧ್ಯಕ್ಷರು, ನಾನು ಆ ಪೀಸ್ ಮಂಡಳಿ ಏನಿದೆ ಅದೇ ಕಾಸು ಕೊಟ್ಟು ಹೋಗೋದು, ಅದೇ ರೀ ಡಾಕ್ಟ್ರೇಟ್ ಎಲ್ಲ ತಗೊಳಕ್ಕೆ ಕಾಸು ಕೊಟ್ಟು ಡಾಕ್ಟ್ರೇಟ್ ತಗೋತಾರೆ ಅನ್ನೋದು, ಆಮೇಲೆ ಅದು ಯಾವ್ಯಾವುದು ಅವಾರ್ಡ್ ತಗೊಳಕ್ಕೆ ಕಾಸು ಕೊಟ್ಟು ಅವಾರ್ಡ್ ತಗೋತಾರೆ ಅನ್ನೋದು, ಇವೆಲ್ಲ ಇಲ್ವಾ ನಮ್ಮಲ್ಲಿ? ಹಾಗೆ ಅದುವೇ ಕಾಸು ಕೊಟ್ಟು ಆ ಗಾಜಾ ಮಂಡಳಿ ಪೀಸ್ ಮಂಡಳಿಗೆ ಹೋಗ್ಬೇಕಂತೆ. ಅದೆಷ್ಟು $1 ಬಿಲಿಯನ್ ಕೊಟ್ಟರೆ ಪರ್ಮನೆಂಟ್ ಸೀಟ್ ಅಂತೆ. ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಫ್ಲೈಟಲ್ಲಿ ಬಿಸ್ನೆಸ್ ಕ್ಲಾಸ್ ಅಂತ ಕೊಡಲ್ವಾ, ಕಡಿಮೆ ಸ್ವಲ್ಪ ದುಡ್ಡು ಅಂತ ಎಕಾನಮಿಗೆ ಹೋಗೋಣಲ್ವಾ, ಹಾಗೆ ಇದಂತೆ. ಏನು ವ್ಯವಹಾರ ರೀ ಇವ್ರದ್ದು. ಅದಕ್ಕೆ ಬರಲ್ಲ ಅಂದ್ಬಿಟ್ಟಿದ್ದಾರೆ ಅವ್ರು ಮ್ಯಾಕ್ರಾನ್. ಅದಕ್ಕೆ ರೊಚ್ಚಿಗೆದ್ದಿರೋ ಟ್ರಂಪು ಬರಲ್ವಾ, ಮಾಡ್ತೀನಿ ತಗೊಂಡು ನಿನಗೆ, ನಿಂದು ವೈನು ಮತ್ತು ಶ್ಯಾಂಪೇನು ಎರಡರ ಮೇಲೆ 200%. ನಾನು ವಾರ್ನ್ ಮಾಡ್ತಾ ಇದ್ದೀನಿ. ಈ ಟ್ರಂಪ್ ಕಣ್ಣಿಗೆ ವೈಟ್ ಹೌಸಲ್ಲಿರೋರು ಬೆಳಗ್ಗೆ ಯಾರೂ ಕಾಣಿಸ್ಕೋಬೇಡಿ, ಸಿಕ್ಕಿದ ತಕ್ಷಣ ಏನೋ ಡೇಂಜರ್ ಇದೆ ನನಗೆ, ಆಮೇಲೆ ಹುಷಾರು ಅಂದಿದ್ದಾರೆ. ಆದರೆ ಆ ದುಡ್ಡು ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ? ಅಮೆರಿಕದ ಕನ್ಸ್ಯೂಮರ್ಸಿಗೆ ಟ್ರಾನ್ಸ್ಫರ್ ಆಗುತ್ತದು. ಏನೋ ಒಂದು 60 ದೇಶಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಈ ಮಧ್ಯೆ
ರಷ್ಯಾ ಹೇಳುತ್ತೆ ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಯಾಕ್ರಿ ಬೇಕು ಆ ಗ್ರೀನ್ಲ್ಯಾಂಡು ಅಂತ ಅವ್ರು ಅಂತಾರೆ. ಟ್ರಂಪ್ ಇಲ್ಲ ಅವ್ರು ಮಾಡ್ತಾರೆ. ಪಿತೂರಿ ನಡೆಸ್ತಾ ಇದ್ದಾರೆ. ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಬಹುತೇಕ ಪಕ್ಷ ರಾಜ್ಯಗಳ ವಿಚಾರದಲ್ಲಿ ಯುರೋಪ್ ನಮ್ಮ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ಳೋಕೆ ಹೊರಟಿದೆ. ಅಮೆರಿಕದ ಎಲ್ಲ ಹುಚ್ಚಾಟಗಳ ಮಧ್ಯೆ ಮದರ್ ಆಫ್ ಆಲ್ ಡೀಲ್ಸ್ ಅಂತೆ ಅದು. 27 ರಾಷ್ಟ್ರಗಳು ಒಟ್ಟಾಗಿ ಈ ಒಪ್ಪಂದವನ್ನು ಮಾಡ್ಕೋತಾ ಇವೆ. ಈ ಬಾರಿಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಯುರೋಪ್ನ ಮುಖ್ಯಸ್ಥೆ ಉರ್ಸುಲಾ ವ್ಯಾಂಡಾಯನ್ ಮತ್ತು ಅದರ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಇಬ್ಬರು ಅತಿಥಿಗಳಾಗಿ ಕೂಡ ಬರ್ತಿದ್ದಾರೆ. ಆ ಸಂದರ್ಭದಲ್ಲಿ ಈ ಅಗ್ರಿಮೆಂಟ್ ಸೈನ್ ಆಗುತ್ತೆ ಅಂತಿದ್ದಾರೆ. ಸುಮಾರು 15-20 ವರ್ಷದಿಂದ ಇದು ಆ್ಯಕ್ಚುಲಿ ಡಿಸ್ಕಷನಲ್ಲಿ ಇತ್ತಿದ್ದು, ಆಗೇ ಇರಲಿಲ್ಲ, ಬಟ್ ಈಗ ಆಗೋಗ್ತಾ ಇದೆ. ಅಂದರೆ ಅರ್ಥ ಯುರೋಪ್ ಈಸ್ ಡೈವರ್ಸಿಫೈಯಿಂಗ್, ಎಲ್ಲರೂ ಹೊಸ ಮಾರ್ಗಗಳನ್ನು ಕಂಡುಹಿಡ್ಕೋತಾ ಇದ್ದಾರೆ ಅಮೆರಿಕದಿಂದ ರಕ್ಷಣೆಯನ್ನು ಪಡ್ಕೊಂಬಿಡೋಕ್ಕೆ. ಹೀಗೆ ಆದರೆ ಅಮೆರಿಕದ ಕತೆ ಕಷ್ಟ. ಅದ್ರ ಬದಲು ಎಲ್ಲ ದೇಶದವರು ಒಂದು ಕಡೆ ಸೇರಿಬಿಟ್ಟು ಈ ಅಮೆರಿಕಕ್ಕೆ 6 ತಿಂಗಳು ಏನು ಕಳಿಸಲ್ಲ ಅಂತ ಒಂದು ರೆಸೊಲ್ಯೂಷನ್ ಮಾಡಿಬಿಡ್ರಿ. ಸೇರ್ತಾರೆ ಸರ್, ಸಾಧ್ಯ ಗೊತ್ತಿಲ್ಲ ಅಲ್ಲ, ಮೇಜರ್ ಒಂದು 6 ತಿಂಗಳು ಏನು ಕಳಿಸಲ್ಲ ಅಂತ ಮಾಡ್ಬಿಡ್ಬೇಕು. ಒಂದು ಅಡಗು ಹೋಗ್ಬಾರ್ದು, ಕಿರಿಕ್ ಅವ್ರಿಗೂ ಕೊಡಬೇಕು. ಹಾಂ, ಎಸ್. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಪೌರಾಯುಕ್ತೆಗೆ ಧಮಕಿ ಹಾಕಿದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪೊಲೀಸರಿಗೆ ಸಿಗದೆ ಓಡಾಡ್ತಾ ಇದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಉಸ್ತುವಾರಿ ಸಚಿವ ಸುಧಾಕರ್ ಸೂಚನೆ ಕೊಟ್ಟರೆ ಅವರ ಬೆಂಬಲಕ್ಕೆ ನಿಂತಿದ್ದಾರಂತೆ ಮುನಿಯಪ್ಪ ಅವರು. ಒತ್ತಡ ಹಾಕ್ತಾ ಇದ್ದಾರಂತೆ ಪೊಲೀಸರ ಮೇಲೆ, ಹಾಗಾಗಿ ಅವರಂತೂ ಹೈರಾಣು. ಇನ್ನು ಪೌರಾಯುಕ್ತೆ ಮೇಲೆ ನಡೆದಂತಹ ಈ ದಬ್ಬಾಳಿಕೆ ಏನಿದೆ ಅದರ ವಿರುದ್ಧವಾಗಿ ಅವರು FIR ಹಾಕಿದ್ರು. FIR ರದ್ದುಗೊಳಿಸುವಂತೆ ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಇವತ್ತು ಅವರಿಗೆ ಚಡಿ ಇಟ್ಕೊಟ್ಟಿದೆ. ಫೋನ್ ಮೂಲಕ ಆಡಿದ ಮಾತಿಗೆ ಮಾಧ್ಯಮಗಳಲ್ಲಿ ಕ್ಷಮೆ ಕೇಳಿದ್ದಾರೆ. ತನಿಖೆಗೆ ಸಹಕರಿಸಲು ಸಾರ್ವಜನಿಕವಾಗಿ ಕ್ಷಮೆ ಕೇಳಲು ರಾಜೀವ್ ಸಿದ್ಧರಾಗಿದ್ದಾರೆ ಅಂತ ಅವರ ಪರ ವಕೀಲರು ಹೇಳಿದ್ರು. ಅರ್ಜಿದಾರನಿಗೆ ಮಹಿಳೆಯರ ಬಗ್ಗೆ ಗೌರವ ಇಲ್ವಾ, ಒಮ್ಮೆ ಮಾತನಾಡಿದ್ರೆ ವಾಪಸ್ ಪಡೆಯಲು ಆಗುತ್ತಾ ಅಂತ ಮಾನ್ಯ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಕೊಟ್ಟಿರೋ ಏಟಿಗೆ ಅವ್ರು ಅಲ್ಲೇ ಹೋಗ್ಬಿಡ್ಬೇಕು, ಹಂಗೆ ಮೇಲಿಕ್ಕೆ ಹೋಗಲ್ಲ. ಮತ್ತೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾರೆ. ಯಾರು? ರಾಜೀವ್ ಗೌಡ. ಚಳ್ಳೆನೂ ಇಲ್ಲ, ಹಣ್ಣು ಇಲ್ಲ, ಆನಿಯನ್ ಇದು ಸಾರಿ ಸೇಬು ಇಲ್ಲ, ಮತ್ತು ಆ ಏರಿಯಾದಲ್ಲಿ ಸಿಕ್ಕೋ ದ್ರಾಕ್ಷಿನೂ ಇಲ್ಲ. ಪೊಲೀಸ್ನವರು ಬಾಯಿ ಮುಚ್ಕೊಂಡು ಇಟ್ಕೊಂಡು ಕೂತಿದ್ದಾರೆ ಅಷ್ಟೇ. ಅವ್ರಿಗೆ ಸಿಕ್ಕೋದಿದ್ರೆ ಸಿಕ್ಕಲಿ, ಆಮೇಲೆ ನೋಡೋಣ ಅಂತ. ನಥಿಂಗ್ ಬಟ್ ದಟ್ ಇನ್ಎಫಿಷಿಯನ್ಸಿ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದಟ್ SP ಹ್ಯಾಸ್ ಟು ಆನ್ಸರ್ ದಿಸ್. ಸಿಂಪಲ್, ವೆರಿ ಸಿಂಪಲ್. ನನ್ನ ಪ್ರಕಾರದಲ್ಲಿ ಇಫ್ ಯು ಆರ್ ಅನೇಬಲ್ ಟು ಟ್ರ್ಯಾಕ್ ಡೌನ್ ಎ ಫೆಲೋ ಲೈಕ್ ದಿಸ್, ಏನು ಟ್ರ್ಯಾಕ್ ಮಾಡ್ತೀರಿ ನೀವು ನಾಳೆ? ಇದು ನಥಿಂಗ್ ಬಟ್ ಕನೈವೆನ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ವರ್ಸಸ್ ವಿತ್ ದಿ ವಿಕ್ಟಿಮ್. ಇದು ಸಾರಿ ಅಕ್ಯೂಸ್ಡ್ ಹಂಗಾರೆ ಪೊಲಿಟಿಕಲ್ ಆಟ ಇದು. ಅವ್ನಿಗೆ ಬೇಲ್ ಸಿಕ್ಕೋವರೆಗೂ ಡ್ರಾಮಾ ಮಾಡ್ಕೊಂಡು ಕೂತಿರ್ತಾರೆ. ಅನಿವಾರ್ಯ ಆದಾಗ ಹೋಗಿ ಕರ್ಕೊಂಬರ್ತಾರೆ ನೋಡಿ, ಅವ್ನು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷ ಆಗಿಬಿಡ್ತಾನೆ ನೋಡಿ, ಬಂದು ಕೋರ್ಟಲ್ಲೆಲ್ಲ ಸರೆಂಡರ್ ಆಗ್ತಾನೆ. ನೋಡ್ತಾ ಇರಿ ಡ್ರಾಮಾಗಳನ್ನು ಇವ್ರದ್ದು. ಮುನಿಯಪ್ಪಗೆ ಹೇಳಬೇಕು ಯಾರು, ನಿಮ್ಮ ಮಗಳನ್ನು ಮಂತ್ರಿ ಮಾಡೋಕ್ಕೆ ಓಡಾಡ್ತಿದ್ದೀರಲ್ಲ ಮಿಸ್ಟರ್ ಮುನಿಯಪ್ಪ, ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಸಪೋರ್ಟ್ ಮಾಡೋದೇ ಆದರೆ ಈ ಕೇಸನ್ನು? ನಿಮ್ಮ ಮಗಳಿಗೆ ಯಾರು ನಾಳೆ ಇದೇ ರೀತಿ ಮಂತ್ರಿ ಆಗಿದ್ದಾಗ ಫೋನ್ ಮಾಡಿ ಕೇಳಿದ್ರೆ ಏನು ಮಾಡ್ತೀರಿ ಅಂತ ಕೇಳಬೇಕು. ನಿಮಗೆ ಮರ್ಯಾದೆ ಬೇಡ ಸ್ವಲ್ಪ? ಈಸ್ ದಿಸ್ ದ ವೇ ಎ ಪೊಲೀಸ್ ಡಿಪಾರ್ಟ್ಮೆಂಟ್ ಶುಡ್ ವರ್ಕ್? ಅವನು ಬೇಲ್ ಸಿಗೋವರೆಗೂ ಕಾಯ್ತೀವಿ, ಇದಕ್ಕೆ ಬೇರೆಯವ್ರಿಗೆ ಟೀಮ್ ಆಫ್ಟರ್ ಟೀಮ್, 10 ಟೀಮು, 16 ಟೀಮು, 26 ಟೀಮು, 36 ಟೀಮು ಅವಶ್ಯಕತೆನೇ ಇರಲ್ಲ ಅಷ್ಟು ಕಳಿಸಿ ಕರ್ಕೊಂಬರಕ್ಕೆ. ಯೋಗ್ಯತೆ ಇಲ್ಲದೆ ಇರೋಂಥ ಕಚಡಗಳು. ಎಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಊಟ ಕೊಡಿ ಅಂದಿದ್ರು. ಕೆಳಗಡೆ ಕೋರ್ಟು, ಹೈಕೋರ್ಟ್ ಹೇಳಿದೆ. ಅಗೈನ್ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರ ಪೀಠದಲ್ಲಿ ಚಾನ್ಸ್ ಇಲ್ಲ ಇವೆಲ್ಲ ಕೊಡೋಕ್ಕೆ ಅಂತ ಆಟ ಆಡ್ತಾ ಇದ್ದೀರಿ ನೀವು. ಮೇಲ್ಗಡೆಯಿಂದನೇ ಹೇಳಿದ್ದಾರೆ, ಯಾರು ಒಬ್ಬರಿಗೆ ವಿಶೇಷ ಸವಲತ್ತು ಕೊಟ್ಟರೆ ಕಣ್ಣಿಟ್ಟು ನೋಡ್ಕೋತಾ ಇರ್ತೀವಿ ನಾವು ಅಂತ ಹೇಳಿದ್ದಾರೆ. ಏನು ಅಂದ್ಕೊಂಡಿದ್ದೀರಿ ನೀವೆಲ್ಲ ಅಂತ ಹೇಳಿದ್ದಾರೆ. ಪ್ಲಸ್ ಈ ರೀತಿ ಕೊಡ್ತಾ ಹೋದರೆ ಅಲ್ಲಿ ಎಲ್ಲಿಗೆ ಹೋಗಬೇಕು ನಾಳೆ ವ್ಯವಸ್ಥೆ? ಅದು FSSAIನವರು 4 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಜೈಲಿಂದ ಊಟಕ್ಕೆಲ್ಲ, ಹಾಗಾಗಿ ಕೊಡೋಕ್ಕೆ ಬರಲ್ಲ ಸಾರಿ ಅಂಥೇಳಿ ಸ್ಟೇ ಕೊಟ್ಟಿದ್ದಾರೆ. ಇನ್ನೂ ತೀರ್ಮಾನ ಏನೋ ಪ್ರಕಟ ಮಾಡಿಲ್ಲ. ಆಗಲಿ. ಜಿಬಿಯ ಕರಡು ಮತದಾರರ ಪಟ್ಟಿ ಬಿಡುಗಡೆ ಬೆನ್ನಲ್ಲೇ ಇದೀಗ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಕಲಿ ಮತದಾನದ ಆರೋಪ ಕೇಳಿಬಂದಿದೆ. ಒಟ್ಟು 7,000ಕ್ಕೂ ಹೆಚ್ಚು ನಕಲಿ ಮತದಾರರಿದ್ದಾರೆ. ಇಬ್ಬರಿಬ್ಬರು ಒಂದು ಕಡೆಯಲ್ಲಿ ವೋಟ್ ಮಾಡಿರೋದು ಕೂಡ ಕಂಡು ಬಂದಿದೆ ಅಂತ ಶಾಸಕ CK ರಾಮಮೂರ್ತಿ ಅವರು ಆರೋಪ ಮಾಡಿದ್ದಾರೆ. ಏನಿಲ್ಲ, ಯಾವ ಆರೋಪನೂ ಇಲ್ಲ, ಎಂಥದ್ದು ಇಲ್ಲ, ಎಲ್ಲ ಬೋಗಸ್. ಯಾಕೆ ಸರ್? ಯಾರು? ರಾಮಮೂರ್ತಿನ? ಆಯ್ತಾಯ್ತು, ಕರೆದು ಮಾತಾಡ್ತೀನಿ. DCMಗೆ ಹೇಳ್ಬಿಟ್ರೆ ಆಯ್ತಪ್ಪ, ಅದೆಲ್ಲ ಬೋಗಸ್ ಬಿಡ್ರಿ. ಅವನದ್ದು ಗೊತ್ತಿದೆ ನನಗೆ, ಬಿಚ್ಚಿಟ್ಬಿಡ್ತೀನಿ. ಒಂದು ಅಷ್ಟೇ ಒಂದು ಏನಂತ ಕೊಟ್ಟಿದ್ದಾರೆ ಅವರು.
ತಗ್ಗಿ ಬಗ್ಗೆ ನಡೆಯೋಕ್ಕೆ ಗೊತ್ತಾಗಲ್ಲ ಅವನಿಗೆ ಅಂತ ಅಂದ್ಬಿಟ್ರೆ ಆಗೋಯ್ತು. ಇವರು ಅದೇ ಆರೋಪ ಮಾಡುವಾಗ ಹೇಗೆ? ಅದು ಬೇರೆ ರೀ, ನಾನು ಹೇಳ್ದಾಗ ಬೇರೆ, ಬೇರೆಯವ್ರು ಹೇಳ್ದಾಗ ಬೇರೆ ಬೇರೆ ಇಲ್ಲ, ಅಷ್ಟೇ ಮುಗೀತು. ಮ್ಯಾಟರ್ ಕ್ಲೋಸ್. ಕೋರ್ಟ್ಗೆ ಹಾಕ್ಕೊಳ್ಳಿ, ಬಡ್ಕೊಂಡು ಒದ್ದಾಡಿ.